ವಡಗೇರ ಪಟ್ಟಣದಲ್ಲಿ ಇನ್ನಾದರೂ ಕೂಡ ಬಗೆಹರಿಯದ ನೀರಿನ ಸಮಸ್ಯೆ. ವಾರ್ಡ್ ನಂಬರ್ 1ರ ಕಾಳಮ್ಮ ದೇವಿ ದೇವಸ್ಥಾನ ಬಡಾವಣೆಯ ಸುತ್ತಮುತ್ತಲಿನ ಮನೆಗಳ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಮಕ್ಕಳು, ವೃದ್ಧರು, ಮಹಿಳೆಯರು ದೂರದ ಕೊಳವೆ ಬಾವಿಗಳಿಗೆ ತೆರಳಿ ನೀರು ತರುವಂತಾಗಿದೆ. ಸರಿಯಾಗಿ ನೀರು ಬರದ ಕಾರಣ ಅಲ್ಲಿನ ನಿವಾಸಿಗಳು ದುಬಾರಿ ಹಣ ನೀಡಿ ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರು ತಂದು ಕುಡಿಯುವಂತ ಪರಿಸ್ಥಿತಿ ಎದುರಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ನೀರಿನ ಸಮಸ್ಯೆ ಇರುವ ಕಡೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಒದಗಿಸುವಂತೆ ವಡಗೇರ ಪಟ್ಟಣದ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗಿರಿನಾಡು ಕನ್ನಡ ನ್ಯೂಸ್ ಟಿವಿ. ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್, ಕಮೆಂಟ್, ಶೇರ್ ಮಾಡಿ. ನೋಡಿ, ನಮ್ಮ ನೀರು ಸಮಸ್ಯೆ ಭಾಳ ಆಗ್ಯದ. ತಾಲೂಕು ಪಂಚಾಯತಿಗೆ, ಪೀಡಿಗೆ ಎಲ್ಲ ಹೇಳಿ ಸಾಕಾಗ್ಯದ. ನೀರು 4-4 ವರ್ಷದಿಂದ ನೀರು ಸ್ವಲ್ಪ ಬರೋದು ಎಲ್ಲರಿಗೆ ಹೇಳಿ ಸಾಕಾಗ್ಯದ. ಮತ್ತು ನಾವು ಕಿರಾಟಿಗೆ ನೀರು ತಗೊಂಡ್ಬರ್ತೀವಿ. ಈಗ ನಾವು ಮನೆಗೆ ಅಂದರೆ ನೀರು ತಗೊಂಡು ಮತ್ತೆ ಬಂದರೆ ಹೆಂಗೆ ಮಾಡ್ಬೇಕು ಎಲ್ಲರಿಗೆ? ಅದಕ್ಕೆ ಎಲ್ಲರಿಗೆ ನೀರು ಕೊಡೋಗ್ತೀವಿ. ನಮಗೆ ನಮ್ಮ ನೀರಿನ ಸಮಸ್ಯೆ ಭಾಳ ಅದ. ನಾವು ಇದೆಲ್ಲ ನಮ್ಮ ತಾಲೂಕು ಪಂಚಾಯತಿಗೆ ಹೇಳಿದ್ರೆ ಸಾಕಾಗ್ಯದ. ನಮ್ಮ ಪೀಡಿಗೆ ಹೇಳಿರಿ, ಪೀಡಿಗೆ ಲೆಟ್ರ್ ಕೊಟ್ಟಿರಿ, ಅವರು ಕಿವಿಗೆ ಹಾಕೊಡ್ರಿ ಏನ್ರಿ. ನಮ್ಮ ಒಂದು ವಾರಕ್ಕೆ 2 ಟ್ಯಾಂಕರ್ ನೀರು ಬೇಕು. ಒಂದು ತಾಲೂಕಿಗೆ 1000 ರೂಪಾಯಿ ಅಂದರೆ ಒಂದು ವಾರಕ್ಕೆ 2 ಟ್ಯಾಂಕರ್ ನೀರು ಎಷ್ಟೊಂದು ಕೊಡಬೇಕು ರೊಕ್ಕ ರೈತರು. ಅದಕ್ಕೆ ನೀರು ಸಮಸ್ಯೆ ಭಾಳ ಆಗಿದೆ. ನಮ್ಮ ನಿಮ್ಮಲ್ಲಿ ಹೇಳಿ